ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾದಗಿರಿಯಲ್ಲಿ ಕೆಮಿಕಲ್ ಸೋರಿಕೆಯಾಗಿ 3 ಕಾರ್ಮಿಕರು ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಸಿಲ್ ಫ್ಯಾಕ್ಟರಿ ಮುತ್ತಿಗೆಗೆ ಮುಂದಾದಂತ ಸ್ಥಳೀಯರು ಪೊಲೀಸರು ತಡೀತಾ ಇದ್ದಂತೆ ಫ್ಯಾಕ್ಟರಿ ಎದುರು ದೊಡ್ಡ ಹೋರಾಟವೇ ನಡೆದು ಹೋಗ್ಬಿಟ್ಟಿದೆ. ಫ್ಯಾಕ್ಟರಿ ಅಪಾಯಕಾರಿ ಇದ್ರೂ ಕೂಡ ನೀವ್ಯಾಕೆ ಅನುಮತಿ ಕೊಟ್ರಿ ಅಂತೇಳಿ ಪ್ರಶ್ನೆ ಮಾಡಿರೋದು ಸ್ಥಳೀಯರು. ಸ್ಥಳಕ್ಕೆ ಫ್ಯಾಕ್ಟರಿ ಆಡಳಿತ ಮಂಡಳಿಯವರು ಬರಬೇಕು ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ ಯಾದಗಿರಿ ಡಿವೈಎಸ್ಪಿಗೆ ತರಾಟೆಗೆ ತೆಗೆದುಕೊಂಡಿರುವಂತಹ ಜನ, ನಾವು ಸಾಯೋದಕ್ಕೆ ಸಿದ್ಧರಿದ್ದೇವೆ, ನಾವು ಇಲ್ಲಿಂದ ಹೋಗೋದಿಲ್ಲ, ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಕೂಡ ಆಗ್ರಹಿಸಿರೋದು. ಯಾದಗಿರಿಯಲ್ಲಿ ಕೆಮಿಕಲ್ ಸೋರಿಕೆಯಾಗಿ 3 ಕಾರ್ಮಿಕರು ಸಾವನ್ನಪ್ಪಿದ್ದು, ಇನ್ನಿಬ್ಬರ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಈಗ ಸ್ಥಳೀಯರು ಪ್ರತಿಭಟಿಸಿದ್ದಾರೆ. ಫ್ಯಾಕ್ಟರಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಬಂದಂತ ಕಾರ್ಮಿಕರು ಏನು ಫ್ಯಾಕ್ಟರಿಯಲ್ಲೇ ಈಗ ದುರ್ಮರಣಕ್ಕೀಡಾಗಿದ್ದಾರೆ. ಈಗಾಗಲೇ ಅಪಾಯಕಾರಿ ಕೆಮಿಕಲ್ ಸೋರಿಕೆಯಿಂದ 3 ಕಾರ್ಮಿಕರು ಕೂಡ ಮೃತಪಟ್ಟಿದ್ದಾರೆ. ಆದ್ರೆ ಯಾದಗಿರಿ ತಾಲೂಕಿನ ಕಡೆಚೂರು ಬಾಡ್ಯಾಳ್ ಕೈಗಾರಿಕಾ ಪ್ರದೇಶದಲ್ಲಿ ಇಲ್ಲಿ ಕಾರ್ಮಿಕರು ಕೂಡ ಇಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಆದ್ರೆ ಇದೇ ಕೆಮಿಕಲ್ ಫ್ಯಾಕ್ಟರಿ ಜೀವಕ್ಕೆ ಕಂಟಕವಾಗಿದೆ. ಪ್ರಮುಖವಾಗಿ ಈಗಲೇ ನಸ್ಕಿನ ಜಾವ 3 ಕಾರ್ಮಿಕರು ಕೂಡ ಮೃತಪಟ್ಟಿದ್ದಾರೆ. ಅಪಾಯಕಾರಿ ಕೆಮಿಕಲ್ ಗ್ಯಾಸ್ ಸೋರಿಕೆಯಿಂದ 3 ಕಾರ್ಮಿಕರು ಕೂಡ ಮೃತಪಟ್ಟಿದ್ದಾರೆ. ಆದ್ರೆ ಈಗ ಮೃತಪಟ್ಟಂತ ಕಾರ್ಮಿಕರ ಗಣೇಶ್ ಅವರ ಅಣ್ಣ ಇದ್ದಾರೆ, ಅವ್ರ ಫ್ಯಾಮಿಲಿ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಯಾಕಂತಂದ್ರೆ ಇಲ್ಲಿವರೆಗೂ ತಮ್ಮ ಮೃತಪಟ್ಟಿದ್ರು ಕೂಡ ಕಾರ್ಖಾನೆ ಆಡಳಿತ ಮಂಡಳಿ ಆಗಿರ್ಬೋದು ಯಾರು ಕೂಡ ಇಲ್ಲಿ ಬಂದಿಲ್ಲ. ಅದೇ ರೀತಿಯಾಗಿ ಖಾಸಗಿ ಆಸ್ಪತ್ರೆಗೆ ಏನು ಶೀಘ್ರವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಲ್ಲ. ಇಲ್ಲಿ ನಿರ್ಲಕ್ಷ್ಯ ತೋರಿದ ಪರಿಣಾಮವಾಗಿ 3 ಕಾರ್ಮಿಕರು ತಮ್ಮ ಸೇರಿದಂತೆ 3 ಕಾರ್ಮಿಕರು ಕೂಡ ಮೃತಪಟ್ಟಿದ್ದಾರೆ ಎಂದು ಅವರು ಖುದ್ದು DC ಅವರ ಮುಂದೆ ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಗಣೇಶ್ ಅವರ ಅಣ್ಣ ಕೂಡ ನಮ್ಮ ಜೊತೆ ಇದ್ದಾರೆ. ಏನಂತ ಈಗ ತಮ್ಮ ಗಣೇಶ್ ಕೆಲಸ ಮಾಡ್ತಾ ಇದ್ರು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು, ಪಾಪ ಇದ್ದು ಪಗಾರಲ್ಲೇ ಬದುಕು ಸಾಗಿಸ್ತಾ ಇದ್ರು. ಏನಾಗ್ಯದ ಏನಾಗ್ಯದ ಅಂತ ಹೇಳ್ತೀರಿ? ಈಗ ಎಂಪ್ಲಾಯ್ ತರ ಜೂನಿಯರ್ ತರ ಮಾಡ್ತಿದ್ದ ಕಂಪ್ನಿ ಮಾಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ 1 ವರ್ಷನ 14,500 ಕೊಡ್ತು ಅಂತಂದಿರು. 14 ಬೆಳೆಸು ಅಂತಂದಿರು. ಕಂಟಿನ್ಯೂ ಬಂದ್ರೆ B ಶಿಫ್ಟ್ ಬಂದನ. ಮತ್ತೆ ಕಂಪನಿ ಆದ್ಮೇಲೆ ಕೊಟ್ಟು ಕಳ್ಸ್ಬೇಕು ಲೆಕ್ಕ ನೋಡಿದ್ರು ಅವರು. ಆದ್ರೂ ಕಂಟಿನ್ಯೂ ರೆಗ್ಯುಲರ್ ಕೆಲಸ ಮಾಡಿಸಂದು ಎರಡು ಶಿಫ್ಟ್ ಮಾಡಿ ಸಾಕ್ನಂಗ ಆಯ್ದ. ಕೆಮಿಕಲ್ ಬಂದ್ ಕೆಲಸ. ಈಗ ಈ ಫ್ಯಾಕ್ಟ್ರಿದ ನಿಮಗೆ ಬಂದ್ ಬರ್ಬೇಕಲ್ಲ, ನಿಮ್ಮ ಬೆನ್ನಿ ನಿಲ್ಬೇಕಲ್ಲ? ಇಲ್ಲ ಬಂದಿಲ್ಲ, ಒಬ್ರು ಬಂದಿಲ್ಲ, ಒಬ್ಬ ಕಂಪನಿಯವ್ರು ಬಂದಿಲ್ಲ. ಏನ್ ಆಗ್ಬೇಕಂತ ಹೇಳ್ತೀರಿ ನಾವು? ಕಂಪನಿ ಬಂದವ, ಕಂಪನಿ ಬಂದವ. ಈಗ ಅಂದ್ರೆ ನಿಮ್ ತಮ್ಮಂದ ಜೀವನ ಬಲಿ ಪಡೆದದ, ಯಾರ್ದು ಹಿಂಗ ಆಗ್ಬಾರ್ದು ಅಂತ ಹೇಳ್ತಾರೆ, ಜನರದು ಆಗ್ಬಾರ್ದು. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ದುರ್ಘಟನೆ ಆಗಿದ್ದಾವ. ಕಂಪನಿ ಬಂದವ. ನೀವು ಇಲ್ಲಿನವ್ರ ಅಲ್ಲ, ನೀವು ತೆಲಂಗಾಣದವ್ರಲ್ಲ? ತೆಲಂಗಾಣದವ್ರು. ಯಾರ್ದು ಜೀವ ಹಾನಿ ಆಗ್ಬಾರ್ದು. 8 ಕಿಲೋಮೀಟರ್. ಅದೇ ರೀತಿಯಾಗಿ ಇಲ್ಲಿ ಗಣೇಶ್ ಅವರ ಗಣೇಶ್ ಕಾರ್ಮಿಕರ ಸಹೋದರ ಕೂಡ ಪ್ರಮುಖವಾಗಿ ತಮ್ಮ ಜೀವ ಹೋಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರು ಬಲಿ ಆಗಬಾರದಂದ್ರೆ ಇಲ್ಲಿನ ಫ್ಯಾಕ್ಟರಿಯನ್ನು ಬಂದ್ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಎಂಬ ಮಾತನ್ನು ಆಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಇಷ್ಟೆಲ್ಲ ಅವಘಡ ಆಗ್ತಾ ಇದ್ದೇವೆ, ಏನು ಆಗ್ರಹ ಮಾಡ್ತಾ ಇದ್ದಾರೆ? ಸುಮಾರು ವರ್ಷಗಳಿಂದ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಕೆಮಿಕಲ್ ಫ್ಯಾಕ್ಟರಿ ಬಂದ್ ಮಾಡುವಂತ ಏನು ಸುದ್ದಿ ಪ್ರಸಾರ ಮಾಡಿದ್ಮೇಲೆ ಬಂದ್ ಆದ್ವು. ಆದ್ರೆ 1-2 ಫ್ಯಾಕ್ಟರಿ ನಂತರ ಇವು ಹಾಗೇ ನಡೀತಾ ಇದ್ದಾವೆ. ಗ್ಯಾರಂಟಿ ನ್ಯೂಸ್ ಕೂಡ ನಿಮ್ ಜೊತೆ ಸದಾ ಇದೆ. ಇಂಥದ್ದು ಏನಂತಾರೆ ಅಪಾಯಕಾರಿ ಫ್ಯಾಕ್ಟರಿಗಳ ವಿರುದ್ಧ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇದೆ. ಈ ತರ ಮೃತಪಟ್ಟಿದ್ದಾರೆ. ಫ್ಯಾಕ್ಟರಿಗಳ ಬಗ್ಗೆ ಏನ್ ಹೇಳ್ತೀರಿ? ಏನಾಗ ಸರ್ ಫ್ಯಾಕ್ಟ್ರಿ ಬಗ್ಗೆ ಹೇಳೋದನ್ನಂದ್ರೆ ಪಾಪ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಹೊಟ್ಟೆ ತೆಪ್ಪಲಿಗೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಆ ಮನುಷ್ಯ 20-21 ವರ್ಷದ ಹುಡುಗ ಇಲ್ಲಿ ಸಾವನ್ನಪ್ಪಿ ಆ ಕುಟುಂಬ ಇಲ್ಲಿ ಬಂದು ಒಂದು ಬೆಳಗ್ಗೆ ಬಂದು ಕುಂತಿದ್ರೆ ಈ ಕಂಪ್ನಿಯವರು ಅವ್ರು ಏನು ಎತ್ತಂತ ಮಾತಾಡೋರು ಯಾರು ದಿಕ್ಕಿಲ್ಲ ಇಲ್ಲಿ. ಆಮೇಲೆ ನೀವು ನಿರಂತರವಾಗಿ ಫ್ಯಾಕ್ಟರಿ ಬಂದ್ ಮಾಡ್ಬೇಕಂತ ಹೋರಾಟ ಮಾಡ್ತಿದ್ರಿ. ಈ ನೆಕ್ಸ್ಟ್ ಏನ್ ಆಗ್ಬೇಕಂತ ಹೇಳ್ತೀರಿ? ಈಗ 3 ಕಾರ್ಮಿಕರು ಡೆತ್ ಆಗ್ಯಾರ. ಮುಂದೆ ಇಲ್ಲಿ ಜನರಿಗೆ ಅಪಾಯಕಾರಿ ಕೆಮಿಕಲ್ ಸೋರಿಕೆಯಿಂದ ಅವಘಡ ಆಗಬಹುದಲ್ಲ, ಏನ್ ಆಗ್ರಹ ಮಾಡ್ತೀರಿ ನೀವೆಲ್ಲ ಇಡೀ ಗ್ರಾಮಸ್ಥರು? ಆಗ್ರಹ ಮಾಡೋದೇನ್ ಸರ್, ಈ ಕೇವಲ 3 ಅಲ್ಲ, ಇದಕ್ ಮೊದಲು ಎಷ್ಟು ಈಗ 3 ಮತ್ತೆ ಅದಕ್ ಮುಂಚೆ 2 ಟೋಟಲ್ ಇಲ್ಲಿ ಮತ್ತೆ 15-20 ಹೆಣಗಳು ಜೀವರು ಸಾಯಕತ್ತಿದ್ರು. ಬಟ್ ಆದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರನು ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ.
ಆಮೇಲೆ ಇರ್ತಕ್ಕಂಥ ರಾಜಕಾರಣಿಗಳು ಎಲ್ಲ ಸುಟ್ಕೇಸ್ ರಾಜಕಾರಣಿಗಳಾಗಿರಿ ಇವಾಗ ಈಗ ಆಗ್ರಹ ಏನು ಈ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಬೇಕ್ರಿ. ಈ ಫ್ಯಾಕ್ಟ್ರಿ ಬಂದ್ ಮಾಡಿ ನಮ್ ಜೀವ ಉಳಿಸಂತ ಆಗ್ರಹ. ಹೌದ್ರಿ, ಇವಾಗೆಲ್ಲ ನಮ್ಗ ರೈತರಿಗೆ ಮೋಸ ಮಾಡಿದ್ರು. ರೈತರಿಗೆ ಏನಂತ ಮೋಸ ಮಾಡಿದ್ರು? ಟೆಕ್ಸ್ಟೈಲ್ ಪಾರ್ಕ್, ಜವಳಿ ಪಾರ್ಕ್, ಕೊಕೋ ಕೋಲಾ ಈ ತರ ಬೃಹತ್ ಕೈಗಾರಿಕೆ ತರ್ತು ಅಂತ ಹೇಳಿ 2 ಎಕರೆ 1.5 ಎಕರೆ 1/2 ಎಕರೆ 4 ಎಕರೆ 10 ಎಕರೆ ಇಂಥವೆಲ್ಲ ಕೆಮಿಕಲ್ ಕಂಪನಿಗಳಿಗೆ ತಂದು ನಮ್ ಜೀವನ ಜೊತೆ ಆಟ ಆಡಕತ್ತಾರಿ. ಫ್ಯಾಕ್ಟ್ರಿ ಬಂದ್ ಆಗ್ಲೇಬೇಕು. ಬಂದ್ ಆಗೇಬೇಕು ಸರ್, ಬಂದ್ ಆಗೇಬೇಕು. ಇದು ಇಲ್ಲಿನ ಸ್ಥಳೀಯರು ಕೂಡ ತಮ್ಮ ಆಗ್ರಹವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಸಾಕಷ್ಟು ಅವಘಡಗಳು ಕೂಡ ಆಗಿದ್ದಾವೆ. ನಮ್ಮ ಬೇಡಿಕೆ, ನಮ್ಮ ಜೀವ ಉಳಿಸಬೇಕಾದ್ರೆ ಫ್ಯಾಕ್ಟರಿಯನ್ನು ಬಂದ್ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಕೆಆರ್ ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಜಿಬಿಎ ಅಧಿಕಾರಿಗಳಿಂದ ಮಾರ್ಕೆಟ್ನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದ ಅಂಗಡಿಗಳ ತೆರವು ಮಾಡಲಾಗ್ತಾ ಇದೆ. ಶಿವಾಜಿನಗರ ಗಲಾಟೆಯ ಬೆನ್ನಲ್ಲೇ ಬಿಗಿ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಜೆಸಿಬಿಗಳ ಮುಖಾಂತರ ಫ್ಲೈಓವರ್ ಕೆಳಗಿರುವ ಅಂಗಡಿಗಳ ತೆರವಿಗೆ ಮುಂದಾಗಿದ್ದಾರೆ. 150ಕ್ಕೂ ಅಧಿಕ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳ ಬಳಿ ತೆರವು ಮಾಡದಂತೆ ವ್ಯಾಪಾರಿಗಳು ಮನವಿ ಮಾಡ್ತಿದ್ದಾರೆ. ಯಾವುದೇ ಮನವಿಗೂ ಜಗ್ಗದೆ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಶಿವಾಜಿನಗರದಲ್ಲಿ ಯಾವ ರೀತಿಯಾಗಿ ಅಹಿತಕರ ಘಟನೆ ಆಗಿತ್ತಲ್ಲ, ಅದಾದ ನಂತರ ನಡೀತಾ ಇರುವಂತ ಕಾರ್ಯಾಚರಣೆ ಇದು. ಕೆಆರ್ ಮಾರ್ಕೆಟ್ನಲ್ಲಿ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ.